ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಶ್ರೀಕಾಂತ್ ಬರ್ಡೇ ಅಂದರೆ 29th January. ಸೊ ರಾತ್ರಿ ಸೆಲೆಬ್ರೇಟ್ ಎಲ್ಲ ಮಾಡಿ ಮಲ್ಕೊಳ್ಳೋದು ಲೇಟ್ ಆಯಿತು, ಎದ್ದೊಳೋದು ಕೂಡ ಲೇಟ್ ಆಯಿತು. ಬೆಳಗ್ಗೆ ಎದ್ದು ನಾವು ರೆಡಿಯಾಗಿ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಕೂಡ ಆಲ್ಮೋಸ್ಟ್ ಮುಗೀತು. ಸೊ ಬ್ಲೂಬೆರಿ ಸ್ಮೂದಿ ಮಾಡಿದ್ದೆ ಆ್ಯಂಡ್ ವಿತ್ ದಟ್ ಫ್ರೂಟ್ ಬೌಲ್. ರಾತ್ರಿ ಏನು ಕೇಕ್ ಕಟ್ ಮಾಡಿದ್ವಲ್ಲ ಆ ಫ್ರೂಟ್ಸ್ನೇ ಯೂಸ್ ಮಾಡಿಬಿಟ್ಟು ವೇಸ್ಟ್ ಮಾಡಬಾರ್ದಲ್ಲ, ಸೊ ಅದರಲ್ಲೇ ಯೂಸ್ ಮಾಡಿ ಫ್ರೂಟ್ ಬೌಲ್ ಮಾಡಿದ್ದೆ. ಮತ್ತು ವೆಜಿಟೇಬಲ್ ಬಿರಿಯಾನಿ ಮತ್ತು ಜಾಮೂನ್ನ ಮಾಡಿದ್ದಾರೆ. ಸೊ ಇದಿಷ್ಟು ತಿಂದು ಹೆವಿ ಬ್ರೇಕ್ಫಾಸ್ಟ್ ಆಗಿದೆ. ಇವಾಗ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ, ಅದಾದಮೇಲೆ ಏನೇನೆಲ್ಲ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಿಕಾಸ್ ಇದು ನನಗೆ ಸ್ಪೆಷಲ್ ಡೇ, ಯಾಕಂದರೆ ನನ್ನ ಸ್ಪೆಷಲ್ ಪರ್ಸನ್ದು ಬರ್ಡೇ ಇವತ್ತು. ಹಾಗಾಗಿ ಕೆಲವೊಂದು ಪ್ಲ್ಯಾನ್ ಮಾಡಿದ್ದೀನಿ, ಲೈಕ್ ಲಂಚ್ ಡಿನ್ನರ್ ಎಲ್ಲ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಎಲ್ಲಿ ಹೋಗ್ತೀವಿ ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬಟ್ ನಾನಿವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನಾವು ದೇವಸ್ಥಾನಕ್ಕೆ ಹೋಗಿ ರೀಚ್ ಆಗೋಷ್ಟರಲ್ಲಿ ನೀವು ಲಕ್ಷ್ ಮತ್ತು ಶ್ರೀಕಾಂತ್ ಬೆಳಗ್ಗೆ ಎದ್ದ ತಕ್ಷಣ ಗಿಫ್ಟ್ ಎಲ್ಲ ಅನ್ರ್ಯಾಪ್ ಮಾಡಿದ್ದಾರೆ. ಅದನ್ನೊಂದು ವಿಡಿಯೋ ತೆಗ್ದಿದ್ದೀನಿ. ಸೊ ಆ ಕ್ಲಿಪ್ಪಿಂಗ್ಸ್ನ ಇಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ಅದನ್ನು ಚೆಕ್ ಮಾಡಿ, ಅಷ್ಟರಲ್ಲಿ ನಾನು ದೇವಸ್ಥಾನಕ್ಕೆ ಹೋಗಿ ಸಿಗ್ತೀನಿ ನಿಮಗೆ. ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನೆಕ್ಸ್ಟ್ ಡೇ ಕಂಟಿನ್ಯೂಷನ್. ಹ್ಯಾಪಿ ಬರ್ಡೇ ಶ್ರೀಕಾಂತ್. ಒನ್ಸ್ ಅಗೇನ್ ಗಿಫ್ಟ್ ಅನ್ರ್ಯಾಪ್ ಮಾಡ್ತಾ ಇದ್ದಾರೆ. ಲಕ್ಷ ನೋಡಿ ನಾನು ಮಾಡ್ತೀನಿ ಅಂತ ಮಾಡ್ತಾ ಇದ್ದಾನೆ. ಸೊ ನೋಡೋಣ ಎಷ್ಟು ಫಾಸ್ಟಾಗಿ ಗಿಫ್ಟ್ ರ್ಯಾಪ್ ಮಾಡ್ತೀರಾ ನೋಡೋಣ. ಲೆಟ್ಸ್ ಸಿ ಯಾರು. ಪಜಲ್ ಸಾಲ್ವ್ ಮಾಡಿ. Things I love about you. ಶ್ರೀಕು ಪಾಪ ಮಾಡ್ತಾರೆ. ಮಾಡ್ತೀಯಾ? ಓಕೆ. ಸೊ ನೋಡೋಣ, ಓದೇಳಿ. ಸೊ ಥಿಂಗ್ಸ್ ಐ ಲವ್ ಅಬೌಟ್ ಪಪ್ಪ. You're always by my side. You're handsome. You make me happy. You have my heart. You always keep your promise. You're my best friend. You know me better than anyone. I love the way you look. The trust between us, your smile light up my world. You make me feel special. You're my world. You're my lucky charm. You make me laugh. ಇದೀಗ ಬಂದ ಸುದ್ದಿ. ಅತಿ ಹೆಚ್ಚು ಕಸ ಶೇಖರಣೆ ಆಗಿರುವ ಜಾಗ ಬೆಂಗಳೂರಿನಲ್ಲಿ ಎಲ್ಲಿ? ಲಕ್ಷ ಅವ್ರ ಮನೆಯಲ್ಲಿ. ನಾನು ಎಷ್ಟು ಇಷ್ಟಪಟ್ಟು ಗಿಫ್ಟ್ ರ್ಯಾಪ್ ಮಾಡಿದ್ನ, ಇವರಿಬ್ಬರು ನೋಡಿ ಹೆಂಗೆ ಗಾಳು ಮಾಡ್ತಾ ಇದ್ದಾರೆ. ಓ ಮೈ ಗಾಡ್. ಸೊ ಬರ್ಡೇ ಸ್ಪೆಷಲ್ ಬ್ಲೂಬೆರಿ ಸ್ಮೂದಿ ಆ್ಯಂಡ್ ಫ್ರೂಟ್ ಬೌಲ್. ರಾತ್ರಿ ಕೇಕ್ ಕಟ್ ಮಾಡಿದ್ವಲ್ಲ, ಫ್ರೂಟ್ ಕೇಕ್ ವೇಸ್ಟ್ ಆಗಬಾರ್ದು ಅಂತ ಈಗ ಅದನ್ನೇ ಫ್ರೂಟ್ ಬೌಲ್ ಮಾಡ್ಕೊಂಬಿಟ್ಟಿದ್ದೀವಿ. ಆ್ಯಂಡ್ ದಿಸ್ ಇಸ್ ಬ್ಲೂಬೆರಿ ಸ್ಮೂದಿ. ಲೆಟ್ಸ್ ಸೆಲೆಬ್ರೇಟ್ ಶ್ರೀಕು ಬರ್ಡೇ. ಸೊ ವೆಜಿಟೇಬಲ್ ಬಿರಿಯಾನಿ ಮತ್ತು ಜಾಮೂನ್ನ ನಮ್ಮ ಅತ್ತೆ ಮಾಡಿದರು ಶ್ರೀಕಾಂತ್ ಬರ್ಡೇಗೆ ಅಂತ. ಸೊ ಜಾಮೂನ್ ಅವನಿಗೆ ತುಂಬಾ ಇಷ್ಟ, ಹಾಗಾಗಿ ಜಾಮೂನ್ ಮಾಡಿದರು. ಬರ್ಡೇ ದಿನಾನು ಆಫೀಸ್ ಬ್ಯಾಗ್ ಇಟ್ಕೊಂಡು ಹೋಗ್ತಾ ಇರೋದು ಏಕೈಕ ವ್ಯಕ್ತಿ. ಆಫೀಸ್ ಅವರೆಲ್ಲ ನೋಡಿ. ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇರೋವಂತಹ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆಲ್ಲ. ಫುಲ್ ಕಂಪ್ಲೀಟ್ ವೈಟ್ ಮಾರ್ಬಲ್ಸಲ್ಲಿ ಮಾಡಿದ್ದಾರೆ. ಏನು ಮಗನ? ತುಂಬ
ತುಂಬಾ ಬ್ಯೂಟಿಫುಲ್ ಆಗಿದೆ ಇದು. ಲಕ್ಷಿ ಮಾಡಿ ನೀರು ಹಿಡಿಯಕ್ಕೆ ಹೋಗಿ ನೋಡೋಣ. ಅಲ್ಲೇ ಪಕ್ಕದಲ್ಲಿ ಇನ್ನೂ ಒಂದು ದೇವಸ್ಥಾನ ಆಯಿತು. ಸೊ ಅಲ್ಲಿಗೆ ಬಂದಿದ್ದೀವಿ. ಇದು ಕಂಪ್ಲೀಟ್ ಪಿಂಕ್ ಮಾರ್ಬಲಲ್ಲಿ ಮಾಡಿದ್ದಾರೆ, ಚೆನ್ನಾಗಿದೆ. ಈ ದೇವಸ್ಥಾನದ ಹೆಸರು ಶ್ರೀ ಸುಸ್ವಾನಿ ಮಾತಾಜಿ ಧಾಮ್ ಅಂತ. ಇದಿರೋದು ಅತ್ತಿಬೆಲೆ ಅಂದರೆ ಹೊಸೂರು ರೋಡಲ್ಲಿ, ಎಲೆಕ್ಟ್ರಾನಿಕ್ ಸಿಟಿಯಿಂದ ತುಂಬಾ ಹತ್ರ ಇದೆ. ಕಂಪ್ಲೀಟ್ ದೇವಸ್ಥಾನ ಇಲ್ಲಿ ಪಿಂಕ್ ಮಾರ್ಬಲ್ಸಲ್ಲಿ ಮಾಡಿದ್ದಾರೆ. ಹಾಗೆ ಇಲ್ಲಿ ಒಂದು ಶಿವನ ಮೂರ್ತಿ ಕೂಡ ಇತ್ತು. ಅಲ್ಲಿ ನೋಡಿ ಲಕ್ಷ ಫುಲ್ಲು ಏನೋ ಡೀಪಾಗೆ ಬೇಡ್ಕೊತಾ ಇದ್ದಾನೆ. ರೆಕಾರ್ಡ್ ಮಾಡಬಾರ್ದು ಅಂದ್ಕೊಂಡೆ ದೇವಸ್ಥಾನದೊಳಗಡೆ, ಬಟ್ ಅವನು ಎಷ್ಟು ಫೋಕಸ್ಡಾಗಿ ಪ್ರೇ ಮಾಡ್ಕೊತಿದ್ದ ಅಲ್ವಾ, ಸೊ ಹಾಗಾಗಿ ರೆಕಾರ್ಡ್ ಮಾಡಿದೆ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಅರೌಂಡ್ 10 ಕಿಲೋಮೀಟರ್ಸ್ ಇದೆ ಈ ದೇವಸ್ಥಾನ. ನಾನು ಎಕ್ಸಾಕ್ಟ್ ಲೊಕೇಶನ್ ಎರಡೂ ದೇವಸ್ಥಾನ ನಾವೇನು ವಿಸಿಟ್ ಮಾಡಿದ್ವಲ್ಲ, ಸೊ ಎರಡೂ ದೇವಸ್ಥಾನದ್ದು ಲೊಕೇಶನ್ ಮತ್ತು ಹೆಸರು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಆ್ಯಂಡ್ ಪ್ರಸಾದ ಕೂಡ ಸಿಕ್ತು ನಮಗೆ, ಲಡ್ಡು. ನಾವು ಎರಡೂ ದೇವಸ್ಥಾನ ವಿಸಿಟ್ ಮಾಡಾದ್ಮೇಲೆ ಮನೆಗೆ ಹೋಗಿ ಕ್ವಿಕ್ಕಾಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಲಂಚ್ಗೆ ಅಂತ ಸೀನ್ ಓನರ್ಸ್ಗೆ ಹೋಗಿದ್ವಿ. ಸೊ ನಾನಿಲ್ಲಿ ಮೆನು ಚೆಕ್ ಮಾಡ್ತಾ ಇದ್ದೀನಿ ಏನು ಆರ್ಡರ್ ಮಾಡೋದು ಅಂತ. ಸ್ಟಾರ್ಟರ್ಸ್ಗೆ ನಾವಿಲ್ಲಿ ಮಶ್ರೂಮ್ ಆ್ಯಂಡ್ ಬೆಲ್ ಪೆಪ್ಪರ್ ಪ್ಯಾನುಸಾ ಮತ್ತು ಪೆಸ್ಟೋ ಚೀಸ್ ಆ್ಯಂಡ್ ಟೊಮೆಟೊ ಕ್ಯಾಲ್ಝೋನ್ ಆರ್ಡರ್ ಮಾಡಿದ್ದೆ. ನನಗೆ ಪ್ಯಾನುಸಾ ಅಷ್ಟೊಂದು ಇಷ್ಟ ಆಗಲಿಲ್ಲ, ಬಟ್ ಕ್ಯಾಲ್ಝೋನ್ ಅಂತೂ ತುಂಬಾ ಟೇಸ್ಟಿಯಾಗಿತ್ತು, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಲಕ್ಷ್ ಪಿಜ್ಜಾ ಮಾಡೋಕ್ಕೆ ರೆಡಿನಾ? ಪಪ್ಪ ಬರ್ಡೇಗೆ ಪಿಜ್ಜಾ ಮಾಡಿಕೊಡ್ತೀರಾ? ಹೌದಾ? ಇಲ್ಲಿ ನೋಡಿ. ನಾನು ಸ್ಪೆಸಿಫಿಕ್ಕಾಗಿ ಸೀನೋನಾಸ್ಗೆ ಲಂಚ್ನ ಯಾಕೆ ಪ್ಲ್ಯಾನ್ ಮಾಡಿದ್ದೆ ಅಂತ ಅಂದರೆ, ಲಕ್ಷ್ ಅವ್ರ ಪಪ್ಪಾಗೆ ಪಿಜ್ಜಾ ಮಾಡಿಕೊಡ್ಲಿ ಅಂತ ಅಂದ್ಬಿಟ್ಟು ಅವ್ನು ಸ್ಪೆಷಲಾಗಿ ಏನಾದರೂ ಕೊಡಬೇಕು ಅಂತ ಅಂತಿದ್ದ. ಅದಕ್ಕೋಸ್ಕರ ಅವನೇ ಮಾಡಿಕೊಟ್ರೆ ಚೆನ್ನಾಗಿರುತ್ತಲ್ಲ ಅಂತ ಅಂದ್ಬಿಟ್ಟು ಈ ಜಾಗನೇ ಸೆಲೆಕ್ಟ್ ಮಾಡಿದ್ದೆ. ಇದು ಬಂದು JP ನಗರ್ ಬ್ರಾಂಚ್ಗೆ ನಾವು ಹೋಗಿದ್ದಿದ್ದು. ಎಕ್ಸಾಕ್ಟ್ ಲೊಕೇಶನ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಇಲ್ಲಿ ಶೆಫ್ ಅಂತೂ ತುಂಬಾ ಚೆನ್ನಾಗಿ ಅವನಿಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ಮಾತಾಡ್ತಾಯಿದ್ರು ಕಂಟಿನ್ಯೂಸ್ ಆಗಿ ಅವ್ನು ಮಾಡೋತ್ತಿಗೆ. ಎಷ್ಟು ಪೇಷನ್ಸಾಗಿ ಅವ್ನಿಗೆ ಹೇಳ್ಕೊಡ್ತಿದ್ರು ಅಂದರೆ ತುಂಬ ಖುಷಿ ಆಯಿತು ನಮಗೆ. ಇಷ್ಟು ಇದಾಗೆ ನಿಧಾನಕ್ಕೆ ಹೇಳ್ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿ ಅವ್ನಿಗೆ ಎಕ್ಸ್ಪ್ಲೇನ್ ಮಾಡಿ ನಿಧಾನಕ್ಕೆ ಹೇಳ್ಕೊಡ್ತಾಯಿದ್ರು. ನಾವಿಲ್ಲಿ ಕಿಡ್ಸ್ ಪ್ಯಾಕೇಜ್ನ ಆಪ್ಟ್ ಮಾಡಿದ್ವಿ. ಕಿಡ್ಸ್ ಪ್ಯಾಕೇಜ್ನ ಏನಾದರೂ ನೀವು ಸೆಲೆಕ್ಟ್ ಮಾಡಬೇಕು ಅಂತಂದರೆ 1200 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಸೊ 1200 ರುಪೀಸ್ಗೆ ನೀವು ಮಕ್ಕಳು ಒಂದು ಪಿಜ್ಜಾನ ಮಾಡ್ಬೋದು. ಆ್ಯಂಡ್ ಎಷ್ಟು ಬೇಕಾದರೂ ಟಾಪಿಂಗ್ಸ್ ಯಾವುದು ಬೇಕಾದ್ರೂ ಇಲ್ಲಿ ಮಾಡ್ಬೋದು. ಇವ್ನು ನೋಡಿ ಎಲ್ಲ ಥರ ಅಲ್ಲಿ ಏನೇನು ಇಟ್ಟಿದ್ರೋ ನಾನು ಎಲ್ಲ ಹಾಕ್ತೀನಿ ಅಂತ ಅಂದ್ಬಿಟ್ಟು ಇರೋ ಬರೋದನ್ನೆಲ್ಲ ಟಾಪಿಂಗಿಗೆ ಯೂಸ್ ಮಾಡಿದ್ದಾನೆ. ಸೊ ಅದಾದಮೇಲೆ ಇಲ್ಲಿ ಅವನಲ್ಲಿ ಇಡಬೇಕಾದ್ರೆ ಅವನಿಗಾಗಲ್ಲ ಅಲ್ಲ, ಸೊ ಅಲ್ಲಿ ಎಲ್ಲ ಶೆಫು ಹೆಲ್ಪ್ ಮಾಡ್ತಾಯಿದ್ದಾರೆ ಅವನಿಗೆ. ಈ ಒಂದು ಪ್ಯಾಕೇಜಲ್ಲಿ ಒಂದು ಮಗು ಒಂದು ಪಿಜ್ಜಾನ ಮಾಡ್ಬೋದು. ಏಪ್ರಾನ್ ಕೊಡ್ತಾರೆ, ಅದ್ರ ಜೊತೆಗೆ ಒಂದು ನಾನ್ ಆಲ್ಕೋಹಾಲಿಕ್ ಡ್ರಿಂಕ್ ಮತ್ತು ಒಂದು ಡೆಸರ್ಟ್ನ ಪ್ರೊವೈಡ್ ಮಾಡ್ತಾರೆ ಅಲಾಂಗ್ ವಿತ್ ಅ ಸರ್ಟಿಫಿಕೇಟ್. ಹ್ಯಾಂಡ್ ವಾಶ್ ಮಾಡು. How was it? How was your experience? It was nice. ಲಕ್ಷ್ ಮಾಡಿರೋಂತಹ ಪಿಜ್ಜಾ ಇಲ್ಲಿದೆ. ಪಪ್ಪಂಗೆ ಕೊಟ್ಬಿಡು ಬರ್ಡೇಗೆ. ಇಟ್ಸ್ ಓಕೆ. ಇನ್ನೊಂದು ಮಾಡ್ತಾನಲ್ಲ ಬೇಬಿ? ಅಲ್ಲ ಇನ್ನೊಂದು ಮಾಡ್ತೀಯಲ್ಲ? ಓಕೆ. ಪಪ್ಪ ಬರ್ಡೇಗೆ ಪಿಜ್ಜಾ ಮಾಡಿಕೊಟ್ಟಿದ್ದಾನೆ ಲಕ್ಷ್. ಹೇಗನ್ಸ್ತಮ್ಮ ನಿನಗೆ? ಖುಷಿ ಆಯ್ತಾ? ಡೈಲಿ ಪಿಜ್ಜಾ ಮಾಡ್ತೀಯ ಹಂಗಾರೆ? ಸ್ಕೂಲ್ಗೆ ಹೋಗಲ್ವಾ? ಸೊ ಅಟ್ ಲಾಸ್ಟ್ ಡೆಸರ್ಟ್ ಇಲ್ಲದ್ರೆ ಹೇಗೆ? ಲಕ್ಷ ನಮ್ಮ ಜೊತೆ ಡೆಸರ್ಟೇ ಶೇರ್ ಮಾಡ್ತಿಲ್ಲ. ಲಕ್ಷ ಪಿಜ್ಜಾ ಮಾಡಿ ಟಯರ್ಡ್ ಆಗಿಬಿಟ್ಟಿದ್ದಾನೆ ಅಲ್ವಾ? ಪಿಜ್ಜಾ ಮಾಡಿ ಟಯರ್ಡ್ ಆಗಿಬಿಟ್ಟು ಐಸ್ ಕ್ರೀಮ್ ತಿಂತಾ ಇದ್ದಾನೆ ಅಲ್ಲ ಲಕ್ಷಿ? ಎಲ್ಲಿ ಬರ್ಡೇ ಬಾಯ್ ತಿನ್ಸೋ.
ಲಕ್ಷ ಪಿಜ್ಜಾ ಮಾಡಿದ್ದಕ್ಕೆ ಇದನ್ನು ಕಾಂಪ್ಲಿಮೆಂಟ್ರಿ ಥರ ಕೊಟ್ಟಿದ್ದಾರೆ. ಮಕ್ಕಳು ಮಾತ್ರ ಅಲ್ಲ, ದೊಡ್ಡವ್ರು ಕೂಡ ಪಿಜ್ಜಾನ ಮಾಡ್ಬೋದು. ಮೇಕ್ ಯುವರ್ ಓನ್ ಪಿಜ್ಜಾ ಅಂತ ಇದೆ. ಸೊ ನೀವು ಯಾವ ಪಿಜ್ಜಾನ ಸೆಲೆಕ್ಟ್ ಮಾಡ್ತೀರಲ್ಲ, ವೆಜ್ ಅಥವಾ ನಾನ್ ವೆಜ್, ಆ ಪಿಜ್ಜಾನ ನೀವೇ ಮಾಡ್ಬೋದು. ಬಟ್ ಪ್ರೀ ಬುಕ್ ಮಾಡ್ಕೊಂಡಿರಬೇಕು. ನಾನು ಆಗಲೇ ಹೇಳಿದ್ನಲ್ಲ, ಈ ರೀತಿ ಒಂದು ಸರ್ಟಿಫಿಕೇಟ್ನ ಕೊಡ್ತಾರೆ ಮಕ್ಕಳಿಗೆ. ಆ್ಯಂಡ್ ಆ ಸರ್ಟಿಫಿಕೇಟ್ನ ತಗೊಂಡು ಇಲ್ಲಿ ಪೋಸ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಅವನಿಗೆ ಒಂದು ಕಾಂಪ್ಲಿಮೆಂಟ್ರಿ ಬ್ರೆಡ್ ಕೂಡ ಕೊಟ್ಟಿದ್ದರು. ಸೊ ಹಾಗೆ ಕೆಲವೊಂದು ಫೋಟೋಸ್ನ ಕ್ಲಿಕ್ ಮಾಡಿ ನಾವು ಮನೆಗೆ ಹೊರಟ್ವಿ. ಯಾಕಂದರೆ ಅವ್ನಿಗೆ ಸ್ವಲ್ಪ ರೆಸ್ಟ್ ಮಾಡಿಸ್ಬೇಕಾಗಿತ್ತು, ಮಧ್ಯಾಹ್ನದ್ದು ನ್ಯಾಪ್ ಪೆಂಡಿಂಗ್ ಇತ್ತು. ಲಕ್ಷ 1 hour ರೆಸ್ಟ್ ತಗೊಂಡ. ಆ ಗ್ಯಾಪಲ್ಲಿ ಶ್ರೀಕಾಂತು ಸೈಕ್ಲಿಂಗಿಗೆ ಹೋಗಿದ್ದ. ಹೊಸ್ತಲ್ವಾ, ಹಾಗೆ ಹೋಗ್ಬಿಟ್ಟು ಬರೋಣ ಅಂತ ಹೋಗಿದ್ದ. ಅದ್ರ ಜೊತೆಗೆ ಅವ್ರ ಅಕ್ಕ ಕೂಡ ಕಾಲ್ ಮಾಡಿದ್ರು, ಬರ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸೊ ಮತ್ತೊಮ್ಮೆ ಕೇಕ್ ಕಟಿಂಗ್. ಮತ್ತೆ ಗಿಫ್ಟ್ ಬಂದಿದ್ಯಪ್ಪ. ಏನು ಗಿಫ್ಟ್ ಮೇಲೆ ಗಿಫ್ಟ್, ಅಂತ ಜಾಸ್ತಿ ಗಿಫ್ಟ್ ಬಂತು. ಯಾರಿಗೆ ಶ್ರೀ ಅದು ಗಿಫ್ಟ್? ನಿನಗೇನಾ ಶ್ರೀ? ನೀನೇನಾ ವ್ಲಾಗ್ಸ್ ಮಾಡೋದು ಶ್ರೀ? ಓಕೆ, ಅವ್ರ ಅಕ್ಕ ಕೊಟ್ಟಿರೋದು ಇದನ್ನ. ವ್ಲಾಗ್ಸ್ ಯಾರು ಮಾಡೋದು? ನೀನು ಅಂದ್ರೆ ಯಾರಾದ್ರು? ಮೈಕ್ ಚೆಕ್ ನಡೀತಾ ಇದೆ. ಸೊ ಮತ್ತೊಂದು ಸತಿ ಬರ್ಡೇ ಕೇಕ್ ನೈಟ್ ಲಕ್ಷ ಮಾಡಿದ್ನಲ್ಲ, ಅದು ಕೇಕ್. ನೆನ್ನೆ ಗಿಫ್ಟ್ ಸಾಕಾಗಿಲ್ಲ ಅಂತ ಇವತ್ತು ಅವ್ರ ಅಕ್ಕ ಬೇರೆ ಇಷ್ಟು ಗಿಫ್ಟ್ಸ್ ಕೊಡ್ತಿದ್ದಾರೆ. ಸಾಕೇನಾ? ನಿನ್ನ ಏಜ್ಗಿಂತ ಜಾಸ್ತಿ ಆಯ್ತಲ್ಲ ಗಿಫ್ಟ್. ಏನಿದೆ ಅದರಲ್ಲಿ? ಬೆಸ್ಟ್ ಬ್ರೋನಾ? ಬೆಸ್ಟ್ ಬ್ರೋ ಎವರ್. ಸುಮ್ಮನೆ ಅಲ್ವಾ ಹೇಳ್ತಾರದು? ಬೇರೆ ಯಾವುದು ಸಿಕ್ಲಿಲ್ವಂತೆ, ಅದಕ್ಕೆ ಇದನ್ನ ಆರ್ಡರ್ ಮಾಡಿರೋದು. ಕೋಲ್ಡ್ ಆದಾಗ ಈ ತರ ಬರುತ್ತಾ? Happy birthday to you. Happy birthday to you. Happy birthday to you, dear Shrikana. Happy birthday to you. ಬಾಳು ನೀನು ಎಂದು ಹೀಗೆ ನನಗೂ ಎಂದಿಗೂ ನೀನಗುತ್ತಾ ಇರೋ. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ಆಗಲಿರಲಿ ಇರುಳಿರಲಿ ನೀನಿರದೆ ಹೇಗಿರಲಿ ಅಷ್ಟೇ. ಹೃದಯ ನೀ ತುಂಬಿದೆ ಇನ್ನ ಈ ತುಂಬು ಪ್ರೀತಿಯನು, ಕಣ್ಣ ಹಾಗೆ ಕಾಯುವೆನು. ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. Happy birthday to you. Happy birthday to you. Happy birthday dear mama. Happy birthday mama. Birthday nam Shrikant annan birthday. Thank you. Yappa sweet akilalo diet allo. Oh sweet. ನಾನು ಕೆಳಗೆ ಇಳಿತೀನಿ. ಓಕೆ, ಆವಾಗ ಕಮ್ಮಿ ತಿಂತಾರಲ್ಲ ಜನ ಅಂತ. ಆ ಪಿಜ್ಜಾನು ತಿನ್ನೋ ಬೇಡ ಅಂತ ಡಯಟ್ ಮಾಡೋರು ಬರ್ತಡೆಗೆಲ್ಲ ಹೋಗ್ಬಾರ್ದಪ್ಪ, ಸಕ್ಕರೆ ಇಲ್ದ್ರೆ ಕೇಕ್ ಕೊಡ್ತಾರೆ.
ಕೇಕ್ ಕಟಿಂಗ್ ಎಲ್ಲ ಮುಗೀತು. ಕೇಕ್ ಕಟಿಂಗ್ ಮುಗಿದಾದ್ಮೇಲೆ ನಾವು ಡಿನ್ನರ್ಗೆ ಹೋದ್ವಿ. ಡಿನ್ನರ್ಗೆ ನಾವು NH8 ರೆಸ್ಟೋರೆಂಟ್ಗೆ ಹೋಗಿದ್ವಿ. ಇದಿರೋದು ಸಿಲ್ವರ್ ಕೌಂಟಿ ರೋಡ್, ಕೂಡ್ಲು, ಅಂದರೆ ಹಳ್ಳೂರು ಹತ್ರ ಇದೆ. HSR ಲೇಔಟ್ ಸರೌಂಡಿಂಗಲ್ಲಿರೋರಿಗೆ ಗೊತ್ತಿರುತ್ತೆ. ನಿಮಗೇನಾದರೂ ಈ ರೆಸ್ಟೋರೆಂಟ್ದು ಡೀಟೇಲ್ಸ್ ಬೇಕಂತಂದರೆ ಅಗೇನ್ ಸೊ ಯು ಕ್ಯಾನ್ ಚೆಕ್ ದ ಡಿಸ್ಕ್ರಿಪ್ಷನ್, ನಾನಲ್ಲಿ ಆ್ಯಡ್ ಮಾಡಿರ್ತೀನಿ. ಇದು ಪ್ಯೂರ್ ವೆಜ್ ರೆಸ್ಟೋರೆಂಟ್. ಕಂಪ್ಲೀಟ್ ಇಂಟೀರಿಯರ್ ಇದನ್ನೆಲ್ಲ ಏನು ಒಂದು ವೈಬ್ ಇದೆಯಲ್ಲ, ಕಂಪ್ಲೀಟ್ ರಾಜಸ್ಥಾನಿ ಸ್ಟೈಲಲ್ಲೇ ಮಾಡಿದ್ದಾರೆ. ಪೇಂಟಿಂಗ್ಸ್ ಇರ್ಬೋದು, ಆ ಒಂದು ಲೈಟಿಂಗ್ಸ್, ಆರ್ಕಿಟೆಕ್ಚರ್, ಇದೆಲ್ಲನೂ ಒಂದು ರಾಜಸ್ಥಾನಿ ವೈಬ್ ಸಿಗುತ್ತೆ. ಒಂದು ಮಿನಿ ರಾಜಸ್ಥಾನಲ್ಲೇ ಇದ್ದೀರಾ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ನಾವು ನೈಟ್ ಹೋಗಿರೋದ್ರಿಂದ ಲೈಟೆಲ್ಲ ಇತ್ತು, ಇನ್ನೂ ತುಂಬಾ ಒಂಥರ ಕಾಸ್ಟ್ಲಿಯಾಗೆ ಕಾಣಿಸ್ತಾ ಇತ್ತು. ಮೆಹಂದಿ ಇತ್ತು ಆ್ಯಂಡ್ ಒಂದು ಕಡೆ ಮ್ಯಾಜಿಕ್ ಶೋ ಕೂಡ ನಡೀತಾ ಇತ್ತು. ನಾವಿಲ್ಲಿ ನೋಡಿ ಮನೇಲಂತೂ ಕೂತ್ಕೊಳ್ಳಲ್ಲ, ಇಲ್ಲಿ ಬಂದು ಕೆಳಗಡೆ ಕೂತ್ಕೊಂಡಿದ್ದೀವಿ ಊಟ ಮಾಡೋಕ್ಕೆ. ನೋಡ್ತಾ ಇದೆಯಲ್ಲ स्टार्ट इधर से किया जाए कि इधर से किया जाए। मैडम जी फूट लगाइए, ओपन नहीं करना। 3 बार मैडम को ऐसे रफ कर दीजिए, 1 2 3, और 3 बार मैडम जी आप उधर कर दीजिए। सर जी आप वो मैडम को कर दीजिए, जल्दी कर दीजिए। सर जी सर को कर दीजिए, ऐसे सर जी मैडम को कर दीजिए। मैडम जी आप इधर कर दीजिए। सर सर इधर कर, सर वहाँ कर, मैडम जी इधर कर, जल्दी कर। सर किए आप, मैडम जी को मैडम को कर, सर इधर कीजिए, कर दिया, लेके आओ, ऐसा करो। बहुत डेंजर स्मेल आ रही है, यही रहने दूँ के हाथों में छोड़ दूँ। स्मेल दीजिए। मैडम जी ನಮ್ಮ ಫುಡ್ ಬರೋ ಅಷ್ಟರಲ್ಲಿ ಮ್ಯಾಜಿಕ್ ಶೋ ಕೂಡ ನೋಡಿಕೊಂಡು ಬಂದ್ವಿ. ಇವತ್ತು ನಾವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹೇಗೆ ಮಾಡ್ತಾರೋ ಈ ಮ್ಯಾಜಿಕ್ ಎಲ್ಲ ನನಗಂತೂ ಗೊತ್ತಿಲ್ಲ, ಬಟ್ ವರ್ಕ್ ಆಗಿದ್ದಂತೂ ಹೌದು. ನನಗೆ ರೋಸ್ ಫ್ಲವರ್ ಅಂತ ಹೇಳಿದ್ದೆ. ಅಟ್ ದ ಎಂಡ್ ಆಫ್ ದ ಮ್ಯಾಜಿಕ್ ನಾನು ನನ್ನ ಹ್ಯಾಂಡ್ನ ಸ್ಮೆಲ್ ಮಾಡಬೇಕಾದ್ರೆ ರೋಸ್ ಫ್ರಾಗ್ರೆನ್ಸ್ ಇತ್ತು. ಗುಡ್ ಅಲ್ಲ, ಎಲ್ಲರದು ಅವ್ರದ್ದೇ ಆದಂಥ ಒಂದು ಟ್ಯಾಲೆಂಟ್ ಅಪ್ರಿಷಿಯೇಟ್ ಮಾಡಬೇಕು. ಎಸ್, ಫುಡ್ಗೆ ಬಂದರೆ ನಾವು ಚಾಟ್ಸ್ ಆರ್ಡರ್ ಮಾಡಿದ್ವಿ, ಬಿಕಾಸ್ ನಾರ್ತ್ ಇಂಡಿಯಾದಲ್ಲಿ ಚಾಟ್ಸೇ ಫೇಮಸ್ ಅಲ್ವಾ. ಸೊ ಆ್ಯಸ್ ಯೂಶ್ವಲ್ ಪಾನಿಪುರಿ, ಮಸಾಲ ಪುರಿ, ಸೇವ್ ಪುರಿ, ಇದೆಲ್ಲ ಚಾಟ್ಸ್, ಲಸ್ಸಿ, ಬಟರ್ ಮಿಲ್ಕ್, ರೋಟಿ, ಕರಿ. ಮೆನ್ಯೂಗೆ ಬಂದರೆ ವೆರೈಟಿ ಆಫ್ ಫುಡ್ ಆಪ್ಷನ್ಸ್ ಅವೈಲೇಬಲ್ ಇತ್ತು. ಆ್ಯಂಡ್ ಕಾಸ್ಟ್ ಅಂತ ಹೇಳೋದಾದರೆ ರೀಸ್ನೇಬಲ್ ಪ್ರೈಸ್, ಅಫೋರ್ಡಬಲ್ ಪ್ರೈಸೇ ಇತ್ತು ಅಂತ ಹೇಳ್ಬೋದು. ನಾವು ಫ್ಯಾಮಿಲಿ ಜೊತೆ ಹೋಗಿದ್ರಿಂದ ತುಂಬಾ ಖುಷಿಯಾಗಿ ಆ ಒಂದು ಮಾತಾಡಿಕೊಂಡು ಫುಡ್ನ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಆ್ಯಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು, ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದಾಗಿತ್ತು ಶ್ರೀಕಾಂತ್ದು ಬರ್ಡೇ ವ್ಲಾಗ್. ಐ ನೋ ತುಂಬ ಲೇಟಾಗೆ ಈ ವ್ಲಾಗ್ನ ಪೋಸ್ಟ್ ಮಾಡ್ತಾಯಿದ್ದೀನಿ. ಐ ಆಮ್ ಸೋ ಸಾರಿ, ನನಗೆ ಎಡಿಟ್ ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಸೊ ಫೈನಲಿ ಈ ವ್ಲಾಗ್ನ ಇವತ್ತು ಪೋಸ್ಟ್ ಮಾಡ್ತಾಯಿದ್ದೀನಿ. ಶ್ರೀಕಾಂತ್ ನನ್ನ ಜೀವನದಲ್ಲಿ ತುಂಬಾ ಸ್ಪೆಷಲ್, ಇಂಪಾರ್ಟೆಂಟ್ ಆ್ಯಂಡ್ ಇನ್ಸ್ಪೈರಿಂಗ್ ಪರ್ಸನ್. ಏನೇ ಒಂದು ಫ್ಯಾಮಿಲಿ ಅಥವಾ ಕಪಲ್ಸ್ ಅಂತ ಅಂದಾಗ ಒಂದು ಚಿಕ್ಕ ಪುಟ್ಟ ಮಾತು ಬರ್ಬೋದು, ಫೈಟ್ ಬರ್ಬೋದು, ಏನೇ ಇರ್ಬೋದು, ಬಟ್ ಎಂಡ್ ಆಫ್ ದ ಡೇ ನಂಗೆ ಅವನಿಲ್ಲ ಅಂತಂದರೆ ಇರೋಕ್ಕಾಗೋದೇ ಇಲ್ಲ.
ಒಂಥರ ಅಷ್ಟು ಡಿಪೆಂಡೆಂಟ್ ಆಗಿಬಿಟ್ಟಿದ್ದೀನಿ. ಸೊ ಮೋರ್ ದೆನ್ ಅ ಕಪಲ್ ಒಂದು ಬೆಸ್ಟ್ ಫ್ರೆಂಡನ್ನು ನಾನು ಅವನಲ್ಲಿ ನೋಡ್ತೀನಿ. ಅಫ್ಕೋರ್ಸ್ ಅವ್ನು ನನ್ನ ಬೆಸ್ಟ್ ಫ್ರೆಂಡೇ ಆಗಿದ್ದ, ಇವಾಗ ಕೂಡ ನನ್ನ ಬೆಸ್ಟ್ ಫ್ರೆಂಡೇ. ಪ್ರತಿ ವರ್ಷವೂ ಅವ್ನ ಬರ್ಡೇನ ನನಗೆ ಸೆಲೆಬ್ರೇಟ್ ಮಾಡೋದು ಅಂದರೆ ತುಂಬಾ ಖುಷಿ. ಅದೇ ರೀತಿ ಈ ವರ್ಷ ಕೂಡ ತುಂಬ ಖುಷಿಯಾಗಿ ಅವ್ನ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದೀನಿ. ನೀವೆಲ್ಲ ಈ ವ್ಲಾಗ್ನ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆಲ್ಲ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.